ಕಾಮಿಡಿ ಕಿಲಾಡಿ ಹಾಗೆ ಮಜಾ ಭಾರತ ಖ್ಯಾತಿಯ ಸಿದ್ಧಾರ್ಥ್ ಪರಸನೂರ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಬೀದರ್ನ ಹುಮ್ನಾಬಾದ್ನ ಹಣಕುಣಿ ಅರಣ್ಯ ಪ್ರದೇಶದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ನಗರದ ಟೀಚರ್ಸ್ ಕಾಲೋನಿಯಲ್ಲಿ ಸಿದ್ಧಾರ್ಥ್ ಪರಸನೂರ್ ವಾಸ ಇದ್ರು. ಜೂನ್ 13ನೇ ತಾರೀಕು ಸ್ನೇಹಿತರೊಂದಿಗೆ ಮನೆಯಿಂದ ಆಚೆ ಹೋಗಿದ್ರಂತೆ. ಅದಾದ ನಂತರ ಮನೆಯವರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. 3 ದಿನವಾದರೂ ಮನೆಗೆ ಬಂದಿರಲಿಲ್ಲ. ಇವತ್ತು ಮಧ್ಯಾಹ್ನ ಸಿದ್ಧಾರ್ಥ್ ಪರಸನೂರ್ ಶವವಾಗಿ ಪತ್ತೆಯಾಗಿದ್ದಾರೆ. ಬೆಳಗ್ಗೆ ಹುಮ್ನಾಬಾದ್ ಠಾಣೆಯಲ್ಲಿ ಕುಟುಂಬಸ್ಥರು ಮಿಸ್ಸಿಂಗ್ ಕೇಸನ್ನ ದಾಖಲಿಸಿದ್ರು. ಸಿದ್ಧಾರ್ಥ್ ಟವರ್ ಲೊಕೇಶನ್ ಆಧರಿಸಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಅದಾದ ನಂತರ ರಸ್ತೆ ಪಕ್ಕದ ಅರಣ್ಯ ಪ್ರದೇಶದಲ್ಲಿ ಕಾಮಿಡಿ ಕಿಲಾಡಿ ಹಾಗೆ ಮಜಾ ಭಾರತ ಖ್ಯಾತಿಯ ಕಲಾವಿದ ಸಿದ್ಧಾರ್ಥ್ ಪರಸನೂರ್ ಅವರ ಮೃತದೇಹ ಪತ್ತೆಯಾಗಿದೆ. ಇದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಹೋಗಿದ್ದು ಸ್ನೇಹಿತರ ಜೊತೆಗೆ ಹೋಗ್ತೀನಿ ಅಂತ ಹೇಳಿ ಹೊರಗಡೆ, ಹಂಗ್ ಹೋದವರು ಸ್ನೇಹಿತರು ಕೂಡ ಪತ್ತೆ ಇಲ್ಲ, ಸ್ನೇಹಿತರ ಬಗ್ಗೆ ಮಾಹಿತಿ ಇಲ್ಲ. ಇವರ ಮೃತದೇಹ ಮಾತ್ರ ಈಗ 3 ದಿನಗಳ ನಂತರ ಪತ್ತೆಯಾಗಿರೋದು ಹಲವು ಅನುಮಾನ, ಆಘಾತಕ್ಕೆ ಕಾರಣ ಆಗ್ಬಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಸಿದ್ಧಾರ್ಥ್ ಪರಸನೂರ ಮಜಾ ಭಾರತ ಹಾಗೆಯೇ ಹಲವು ಶೋಗಳ ಮೂಲಕ, ಕಾಮಿಡಿ ಕಿಲಾಡಿಗಳು ಶೋಗಳ ಮೂಲಕ ಸದ್ದು ಮಾಡಿದ್ದಂಥ ಒಬ್ಬ ಕಲಾವಿದ, ಅಂಥ ಕಲಾವಿದ ಈ ರೀತಿ ಅರಣ್ಯ ಪ್ರದೇಶದಲ್ಲಿ ರಸ್ತೆ ಬದಿ ಶವವಾಗಿ ಸಿಗ್ತಾರೆ ಅಂತಂದ್ರೆ ನಿಜಕ್ಕೂ ಇದು ಆಘಾತಕಾರಿ. ಏನಾಗಿರಬಹುದು? ಅವ್ರ ಜೊತೆಗಿದ್ದಂಥ ಸ್ನೇಹಿತರು ಯಾರು? ಅವರು ಯಾಕೆ ಮಾಹಿತಿಯನ್ನ ಕೊಡ್ಲಿಲ್ಲ? ಏನಾದ್ರೂ ಅನುಮಾನಗಳು ಏನಾದ್ರೂ ವ್ಯಕ್ತವಾಗ್ತಾ ಇದೆಯಾ ಅಂತ ಹೇಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಎಸ್ ವಿದ್ಯಾಶ್ರೀ, ಒಂದು ಘಟನೆ ಈಗಾಗಲೇ ಸಾಕಷ್ಟು ಆತಂಕಕಾರಿಯಾಗಿರುವಂತದ್ದು. ಈಗಾಗಲೇ ಈ ಕುರಿತಾಗಿ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿರುವಂತದ್ದು. ಏನು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ನಿವಾಸಿಯಾದಂತಹ ಸಿದ್ಧಾರ್ಥ್ ಪರಸನೂರ್ ಏನಿದ್ದಾನೆ, ಜೂನ್ 13ನೇ ತಾರೀಕು ಸ್ನೇಹಿತರೊಂದಿಗೆ ಮನೆಯಿಂದ ಹೊರ ಹೋಗಿರ್ತಾನಂತೆ. ಅದಾದ ಬಳಿಕ ಎಲ್ಲಿ ಹೋದ, ಯಾರ ಜೊತೆ ಹೋಗಿದ್ದಾನೆ ಅನ್ನೋದ್ರ ಕುರಿತಾಗಿ ಅವ್ರ ಸ್ನೇಹಿತರಿಗಾಗಿರ್ಬೋದು, ಅವ್ರ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆತ 13ನೇ ತಾರೀಕು ಮನೆಯಿಂದ ಹೊರ ಹೋಗಿದ್ದಾನೆ ಅನ್ನೋದಷ್ಟು ಹೊರತುಪಡಿಸಿದ್ರೆ ಆತ ಅದಾದ ನಂತರ ಎಲ್ಲಿದ್ದಾನೆ ಅನ್ನುವಂತ ಮಾಹಿತಿಯನ್ನ ಕೂಡ ಇದುವರೆಗೂ ಏನು ಪತ್ತೆ ಆಗಿಲ್ಲ. ಈಗಾಗಲೇ ಅವ್ರ ಕುಟುಂಬಸ್ಥರು ಕೂಡ ಆತನ ಕುರಿತಾಗಿ 2 ದಿನಗಳ ಕಾಲ ನಿರಂತರವಾಗಿ ಹುಡುಕಾಟ ನಡೆಸಿರ್ತಾರೆ. ಅಂದ್ರೆ ಆತ ಇವತ್ತು ಬರಬಹುದು ಅಥವಾ ನಾಳೆ ಬರಬಹುದು ಎನ್ನುವಂತ ಒಂದು ವಿಚಾರದಲ್ಲಿ ಏನು ನಿರತರಾಗಿರ್ತಾರೆ. ಆದ್ರೆ ಆತ 2 ದಿನಗಳಾದ್ರೂ ಕೂಡ ಬರದೇ ಇರೋ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಏನು ಹುಮ್ನಾಬಾದ್ ಪೊಲೀಸ್ ಠಾಣೆಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡ್ತಾರೆ. ದಾಖಲಾದ ಬಳಿಕ ಅಲರ್ಟ್ ಆದಂತಹ ಪೊಲೀಸರು ಆತನ ಮೊಬೈಲ್ ಟವರ್ ನ ಪರಿಶೀಲನೆ ಮಾಡ್ತಾರೆ. ಟವರ್ ಏನು ಲಾಸ್ಟ್ ಲೊಕೇಶನ್ ಏನು ಹುಮ್ನಾಬಾದ್ ತಾಲೂಕಿನ ಏನು ಹನಕುನಿ ರಸ್ತೆಯ ಅರಣ್ಯ ಪ್ರದೇಶದ ಬಳಿ ಒಂದು ಟವರ್ ಲೊಕೇಶನ್ ತೋರಿಸುತ್ತೆ. ಆ ಒಂದು ಸ್ಥಳಕ್ಕೆ ಹೋಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾರೆ. ಆ ಒಂದು ಸ್ಥಳದಲ್ಲಿ ಆತನ ಶವ ಪತ್ತೆಯಾಗಿರುವಂತದ್ದು. ಈ ಒಂದು ಶವದ ಕುರಿತಾಗಿ ಈಗಾಗಲೇ ಅಂದ್ರೆ ಆತ ಆ ಸ್ಥಳಕ್ಕೆ ಹೋಗಿದ್ದು ಯಾರ ಜೊತೆ ಅನ್ನೋದ್ರ ಕುರಿತಾಗಿ ಈಗಾಗಲೇ ಸಮಗ್ರ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆ ಒಂದು ಸ್ಥಳದಲ್ಲಿ ಏನು ಹೈ ಟೆನ್ಷನ್ ವೈರ್ ಕೂಡ ಇರುವಂತದ್ದು. ಇದರಿಂದ ಆತ ಕರೆಂಟ್ ಶಾಕ್ ಹೊಡೆದು ಸತ್ತಿದ್ದಾನ ಅಥವಾ ಬೇರೆ ಏನಾದರೂ ಆಗಿದೆ ಅನ್ನೋದರ ಕುರಿತಾಗಿ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಜೊತೆಗೆ ಆತನ ಮೃತದೇಹವನ್ನ ಈಗಾಗಲೇ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದ್ರೆ ಶವ ಪರೀಕ್ಷೆಗಾಗಿ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಗೂ ಕೂಡ ಈಗಾಗಲೇ ರವಾನೆ ಮಾಡಿರುವಂತದ್ದು. ಬ್ರಿಮ್ಸ್ ಆಸ್ಪತ್ರೆಯ ಮಾರ್ಚರಿ ಮುಂದೆ ಕೂಡ ಈಗಾಗಲೇ ಸಾಕಷ್ಟು ಆಕ್ರಮಣ ಕುಟುಂಬಸ್ಥರದ್ದು ಮುಗುಳು ಮುಟ್ಟಿರುವಂತದ್ದು. ಈಗ ಈ ಒಂದು ಏನೋ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಸಿದ್ಧಾರ್ಥ್ ಪರಸನೂರ್ ಏನು ಸಾವು ಈಗ ಸಾಕಷ್ಟು ಆತಂಕ ಮಾಡಿರುವಂತದ್ದು. ಏನು ಹಾಸ್ಯ ಕಲಾವಿದ ಆಗಿದ್ದ, ಸಾಕಷ್ಟು ಹೆಸರನ್ನ ಮಾಡಿದ್ದ ಈತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು ಈಗ ಎಲ್ಲರಿಗೂ ಕುಟುಂಬಸ್ಥರಲ್ಲಿ ಮಾಡಿಕೊಟ್ಟಿರುವಂತದ್ದು. ಈಗ ಸದ್ಯ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಇನ್ನು ತನಿಖೆ ನಂತರವೇ ಈ ಒಂದು ಸಾವಿಗೆ ನಿಖರ ಕಾರಣ ತಿಳಿದು ಬರಬೇಕಾಗಿದೆ ವಿದ್ಯಾಶ್ರೀ. ಶಿವಾನಂದ್, ಈಗ ಆತನ ದೇಹದ ಮೇಲೆ ಏನಾದ್ರೂ ಗಾಯದ ಗುರುತು, ಆ ಥರದ್ದೇನಾದ್ರೂ ಅನುಮಾನ ಮೂಡಿಸುವಂತ ವಸ್ತುಗಳು ಆ ಜಾಗದಲ್ಲಿ ಏನಾದ್ರೂ ಸಿಕ್ಕಿದೆಯಾ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಅಂತ ಹೇಳಿ? ಎಸ್ ವಿದ್ಯಾಶ್ರೀ, ಈಗಾಗಲೇ ಆ ಕುರಿತಾಗೂ ಕೂಡ ಪೊಲೀಸರು ಪರಿಶೀಲನೆ ನಡೆಸಿರುವಂತದ್ದು. ಆ ಮೃತದೇಹದ ಕುರಿತ ಸಮಗ್ರ ಪರಿಶೀಲನೆಯನ್ನು ಕೂಡ ಈಗ ಪೊಲೀಸರು ಕೈಗೊಂಡಿರುವಂತದ್ದು. ಇನ್ನಷ್ಟೇ ಆ ಕುರಿತ ಅಧಿಕೃತ ಮಾಹಿತಿಗಳು ಪೊಲೀಸ್ ಇಲಾಖೆಯಿಂದ ಹೊರಬೀಳಬೇಕಾಗಿದೆ. ಜೊತೆಗೆ ವೈದ್ಯಾಧಿಕಾರಿಗಳು ಕೂಡ ಆ ಒಂದು ಸಾವಿನ ಕುರಿತಾಗ ಅಂದ್ರೆ ಆತ 3 ದಿನಗಳ ಹಿಂದೆ ಸಾವನ್ನಪ್ಪಿದ್ನ ಅಥವಾ ಯಾವಾಗ ಸಾವನ್ನಪ್ಪಿದ್ದು, ಈಗಾಗಲೇ ಆ ದೇಹವನ್ನ ನೋಡಿದ್ರು ಕೂಡ ಆ ದೇಹ ಕೂಡ ಈಗಾಗಲೇ ಬಾವು ಬಂದಿರುವಂತದ್ದು, ಅಂದ್ರೆ ಊದಿಕೊಂಡಿದೆ. ಹೀಗಾಗಿ ಆತ ಆ ಬಾಡಿಯನ್ನ ನೋಡಿದಾಗ 3 ದಿನಗಳ ಹಿಂದೆ ಈ ಒಂದು ಸಾವನ್ನಪ್ಪಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಆ ಒಂದು ಕುರಿತಾಗ ಅಂದ್ರೆ ಆತನ ಜೊತೆಗೆ ಲಾಸ್ಟ್ ಕಾಲ್ ಯಾರ ಜೊತೆ ಮಾತಾಡಿದಾನೆ ಮತ್ತು ಯಾರ ಮನೆಯಿಂದ ಹೋಗ್ಬೇಕಾದ್ರೆ ಯಾರ ಜೊತೆ ಹೋಗಿದ್ದ, ಆತನ ಸ್ನೇಹಿತರನ್ನ ವಿಚಾರಣೆ ಮಾಡೋದಾಗಿರ್ಬೋದು, ಮತ್ತು ಕುಟುಂಬದಲ್ಲಿ ಏನಾದ್ರು ವೈಮನಸ್ಸು ಅಥವಾ ಗಲಾಟೆಗಳು ಏನಾದ್ರು ಆಗಿತ್ತಾ ಆ ಕುರಿತಾಗಿ ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು ವಿದ್ಯಾರ್ಥಿ. ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.